ತಿಂದಿದ್ದೀವಿ ತುಂಬಾ. ನಮ್ಗೆ ಗೊತ್ತಿಲ್ಲ, ನಾವು ತಿಂದ ಮೇಲೆ ಮತ್ತೆ ವಿಡಿಯೋದಲ್ಲಿ ಬಂದದ್ದು. ನೈ ಚಾಯೆ ಭಯ್ಯ, ನೈ ಚಾಯೆ. ಮಕ್ಕಳು ಬಂದ್ರು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಸ್ವೀಟಿ ಕಾಲ್ ಮಾಡಿದ್ಲು, ಮಾತಾಡಿದ್ಲು ಕಾಲ್ ಮಾಡಿ. ಅವಳಿಗೆ ಏನೋ ಕ್ಯಾಶ್ ಬೇಕಿತ್ತು ಅಂತೇಳಿ, ಅದಕ್ಕೋಸ್ಕರ ಈಗ ಫೋನಿನಲ್ಲಿ ಮಾತಾಡಿಕೊಂಡು ಡ್ಯಾಡಿ ಮತ್ತು ಮಗಳು ಜಾಲಿ ಮಾತಾಡಿದು ನೀನು ತೆಗಿ ಹಾಗೆ ಹೀಗೆ ಅಂತ. ಡ್ಯಾಡಿ ಭಾರಿ ಜಾಲಿ ಮಾತಾಡಿಕೊಂಡು ಮಗಳ ಜೊತೆ. ಅವಳ ಹತ್ರ ಹೇಳಿದ 500 ರೂಪಾಯಿ ತೆಗಿ ಸಾಕು ಅಂತ, ನಿನಗೆ ಇವತ್ತಿನ ಖರ್ಚಿಗೆ ಅಂತ 1,500 ಬೇಕು ಅಂತ ಹೇಳಿದ್ವಿ. ತೆಗೆದು 1,500 ATM ಇಂದ, ಅದ್ರಲ್ಲಿ 200 ರೂಪಾಯಿ ಚಿನ್ನ ಕೂಡ ಹೇಳಿದೆ. ಖರ್ಚು ಮಾಡುದಿಲ್ಲ ಅವಳು ಹಾಗೆಲ್ಲ, ಹಾಗೆ ಸೇವಿಂಗ್ಸ್. ನಮ್ಮ ಸ್ವೀಟ್ ಇದ್ದಾಳಲ್ಲ, ಖರ್ಚು ಮಾಡುದಿಲ್ಲ ದುಡ್ಡನ್ನು. ರಿಕ್ಷಾಕ್ಕೆ ಸೇವಿಂಗ್ಸ್. ಮತ್ತೆ ಅವರಿಗೆ ಆಚೆ ಈಚೆ ಹೋಗುವಾಗ ಬೇಕಲ್ಲ, 40 ರೂಪಾಯಿ 60 ರೂಪಾಯಿ. ಮತ್ತೆ ಅಲ್ಲಿ ಏನ್ ತಿನ್ನುದಿಲ್ಲ ಈಗ. ಮೊದಲಾದ್ರೂ ಒಂದು ಪಪ್ಸ್ ತಿಂತಿದ್ಲಂತೆ, ಅಲ್ಲೇ ಉಂಟು ಒಳಗೆ, ಅವರ ಹಾಸ್ಪಿಟಲ್ ಒಳಗೆ ಫುಡ್ ಎಲ್ಲ ಒಳ್ಳೆದುಂಟು. ಆದ್ರೂ ಮೊದಲೆಲ್ಲ ತಿಂತಿತ್ತು, ಈಗ ತಿನ್ನೋದು ಬಿಟ್ಟಿದ್ದಾಳೆ. ಏನು ಅಷ್ಟು ಇಷ್ಟಪಡುದಿಲ್ಲ, ಅದು ಹಾಗೆ ಒಮ್ಮೆ ಮಾತ್ರ ಮಕ್ಕಳು, ಮತ್ತೆ ಇಷ್ಟಪಡುದಿಲ್ಲ. ಮತ್ತೆ ಅವಳಿಗೆ ಊಟ, ಮನೆದು ಊಟ ಎಲ್ಲ ಉಂಟಲ್ಲ, ಕೊಂಡೋಗ್ತಾಳೆ, ಟಿಫಿನ್ ಕೊಂಡೋಗ್ತಾಳೆ. 4:30ಗೆ ಬರ್ತಾಳೆ ಮನೆಗೆ. ಹಾಗೆ ಫ್ರೆಂಡ್ಸ್, ಹಾಗೆ ಅವಳ ಮಾತುಕತೆ ಆಯ್ತು. ಹಾಗೆ ನನ್ನ ವಿಡಿಯೋ ಆನ್ ಮಾಡಿ ಹೊರಡುವಾಗ ಕೇಬಲ್ನವ್ರು ಬಂದರು. ನಮ್ದು ಒಂದು ಅಡಾಪ್ಟರ್ ಹೋಗಿತ್ತು ಕೇಬಲ್ ಇಂದ. ಹಾಗೆ ನಿನ್ನೆ ಸಂಜೆ ಬರ್ತಾರಂತ, ಇವತ್ತು ನಾವು ಹೊರಡುವಾಗ ಒಂದು ಮತ್ತೆ ಹೇಳಿದೆ ಆಯ್ತು ಮಾಡಿ ಅಂತ. ಹಾಗೆ ಸ್ವಲ್ಪ ಇನ್ನೂ ಲೇಟ್ ಆಯ್ತು, ಒಂದು 1/4 ಗಂಟೆ ಲೇಟ್ ಆಯ್ತು. ಅವರನ್ನು ಪುನಃ ಹೇಳುದು ಮಧ್ಯಾಹ್ನ ಓಪನ್ ಉಂಟಾ ಬ್ಯಾಂಕ್ ಅಂತ. ಮಧ್ಯಾಹ್ನ ಓಪನ್ ಉಂಟು ಬ್ಯಾಂಕ್, 4 ಗಂಟೆ ಉಂಟಲ್ಲ. ಈಗ ಒಂದು ಇನ್ಶೂರೆನ್ಸ್ ಇದು ಮಾತಾಡ್ಲಿಕ್ಕಲ್ಲ, ಅದನ್ನು ಮಾತಾಡಿ ಬರುವ ಅಂತೇಳಿ. ಹಾಗೆ ಫ್ರೆಂಡ್ಸ್, ನಮ್ಮ ದೇವಸ್ಥಾನ ಬಂತು. ಜನ ತುಂಬ ಉಂಟು ದೇವಸ್ಥಾನದಲ್ಲಿ. ಮತ್ತೆಂತ, ಮತ್ತೆ ನಮ್ಮ ಶಾಪಿನವರು ಕೂಡ ನಮ್ಮನ್ನು ಮೀಟ್ ಆದರು ಹೊರಗೆ, ಕಾರು ಹೊರಗೆ ಇಡುವಾಗ. ಹಾಗೆ ಅವರ ಜೊತೆ ಸ್ವಲ್ಪ ಮಾತಾಡಿ ಇಷ್ಟೊತ್ತಾಯ್ತು. ಆಮೇಲೆ ಸ್ವೀಟ್ ಇದು ಕಾಲ್ ಬಂತು, ರನ್ನಿಂಗಲ್ಲಿ ಮಾತಾಡಿದ್ದು. ಅದು ಲೌಡ್ ಸ್ಪೀಕರ್ ಇಟ್ಟು ಅವರಿಗೆ ಕೊಟ್ಟದ್ದು, ಇಲ್ಲ ಲೇಟ್ ಆಗ್ತದೆ ತುಂಬ. ಹಾಗೆ ಬರ್ತೀಯಾ ಅಂತೆ ಡ್ಯಾಡಿ ಕೇಳೋದು, ನೀನು ಬರ್ತೀಯಾ, ಬಾ ಅಂತೆ ಮಗಳಿಗೆ. ಬಾ ಹೋಗು ಅಂತ, ಬಾ ಅಂತ. ಅವಳೆ ಇಲ್ಲ ಡ್ಯಾಡಿ, ಒಂದು ಮೆಂಬರ್ ಬರ್ಲಿ ಜಾಸ್ತಿ, ನಂಗೆ ರೌಂಡ್ಸ್ ಉಂಟು ಅಂತ ಹೇಳಿದ್ರು. ನಮ್ದು ಒಂದು ಊಟ ಕೂಡ ಆಯ್ತು ನೋಡಿ, ಹೊಟ್ಟೆ ಫುಲ್ ಆಯ್ತು, ನೆಮ್ಮದಿ ಆಯ್ತು ಊಟ ಮಾಡಿ. ಮನೆದು ಊಟ ಸಹ ಒಳ್ಳೇದಿತ್ತಲ್ಲ ಇವತ್ತು ಅಡಿಗೆಲ್ಲ. ಕೋಳಿ ಹೇಗೆ ಚಿಕನ್ ಪದಾರ್ಥ ಕೋಳಿ ಸೂಪರ್ ಆಗಿದೆ ಅದು ಸಹ. ಮತ್ತು ಇವರಿಗೆ ಮೇನ್ ಹೇಳ್ಬೇಕು, ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಪದಾರ್ಥ ಎಲ್ಲ. ಅವರಿಗೆ ಇದು ಚಿಕನ್ ಪದಾರ್ಥ ಮತ್ತು ಸುಕ್ಕ ಅಂದರೆ ಅವರು ತುಂಬ ಇಷ್ಟ. ಬಿರಿಯಾನಿ ಎಲ್ಲ ಅವರು ಅಷ್ಟು ತಿನ್ನುವುದಿಲ್ಲ. ಈಗ ನಾವು ಬಿರಿಯಾನಿ ಮಾಡೋದು ನನಗೆ ಮಕ್ಕಳಿಗೆ ಮಾತ್ರ ಸ್ವಲ್ಪ, ಅಂದರೆ ನಾವು ತಿಂತೇವೆ, ಇವರಿಗೆ ಅಷ್ಟು ಲೈಕ್ ಮಾಡ್ತೀವಿ. ತಿಂದರೆ ಸ್ವಲ್ಪ ತಿಂತಾರೆ ಹಾಗೆ. ನಾವು ಎಲ್ಲಿ ಸಿವರೊಟ್ಟಿ ಹೋದ್ರೆ ಸಹ ನಾವು ಬಿರಿಯಾನಿ ತಿನ್ನೋದಿಲ್ಲ, ನಾವು ಸಾದಾ ಊಟ, ಅಕ್ಕಿ ಅನ್ನ ಮತ್ತು ಒಳ್ಳೆ ಮೀನು ಸಾರು ಸಾಕು. ಅದೆಲ್ಲ ಅವರಿಗೆ ತುಂಬ ಇಷ್ಟ. ಅವರಿಗೆ ಮೀನು ಪದಾರ್ಥ, ಉಪ್ಪಿನಕಾಯಿ ಅಂಥದ್ದೆಲ್ಲ ತುಂಬ ಇಷ್ಟ. ಫ್ರೈ ಸಹ ಬೇಕೇಳಿಲ್ಲ, ಖಾಲಿ ಮೀನು ಪದಾರ್ಥ ಕೊಟ್ಟರೆ ಕೂಡ ಊಟ ಮಾಡ್ತಾರೆ. ಮತ್ತೆ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಕೊಂಡಿದ್ದೇನೆ, ಇನ್ನು ಲೇಟ್ ಆಗ್ತದೆ ಗೊತ್ತಿಲ್ಲ. ಇನ್ಶೂರೆನ್ಸ್ ಅಲ್ಲಿ 3 ಗಂಟೆ ತನಕ ಉಂಟಾ ಅಲ್ಲಿ ಬ್ಯಾಂಕಲ್ಲಿ? ಇದೆಲ್ಲ ಇಲ್ಲ ಟ್ರಾನ್ಸಾಕ್ಷನ್ ಅಂತದೆಲ್ಲ ಉಂಟಾ? 2 ಗಂಟೆ ತನಕ. ಅದೇ ನೀವು ಅಷ್ಟು ಟೈಮ್ ಇಟ್ಟರು ಮಾಡಿದಾರಾ? ಅದಕ್ಕೆ ಅವ್ರು ಕೇಳಿದ್ದು, ಈಗ ನೀವು ಹೋದ್ರೆ ಕ್ಲೋಸ್ ಆಗುದಿಲ್ವಾ ಅಂತಲ್ಲ. ಅದೇ ಜನರಿಗೆ ಗೊತ್ತಿಲ್ಲ ನೋಡಿ, ಮಾಹಿತಿ ಇಲ್ಲ. ಕೆಲವರಿಗೆ ಗೊತ್ತಿರಲ್ಲ, ಕೆಲವರಿಗೆ ಗೊತ್ತಿಲ್ಲ. ಈಗೆಲ್ಲ 2 ಗಂಟೆ ತನಕ ಮಾತ್ರ ಇತ್ತಲ್ಲ, ಈಗ 4 ಗಂಟೆ ಮಾಡಿದ್ದಾರೆ. ನನಗೆ ಕೂಡ ಗೊತ್ತಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಹೇಳಿದ್ದು ಎಷ್ಟು ವರ್ಷ ಆಯ್ತು ಕ್ಲೋಸ್ ಆಗ್ತದಲ್ಲ ಅಂತೇಳಿ. ಇವತ್ತು ಭಾರಿ ಒಳ್ಳೆಯ ಬಿಸಿಲು. ಹೇಳ್ಬೇಡ, ಇನ್ನು ಜೋರು ಮಳೆ ಬಂದ. ಈಗ ಒಂದು ಫ್ರೂಟ್ ಬಂದಿದೆ ಇಲ್ಲಿ, ಸುಮಾರು ನೋಡಿದ್ದೆ ನಾನು. ಅದೇ ಇದ್ರದ್ದು ಮುಳ್ಳಂದಿದ್ದು ಅದು ಸಹ ತಿಂದಾಯ್ತು. ಅದೊಂದು ಫ್ರೂಟ್ ತುಂಬಾ ಇಲ್ಲಿ ಸೇಲ್ ಆಗ್ತದೆ. ಡ್ರ್ಯಾಗನ್ ಅದು ಮತ್ತೊಂದಲ್ಲ, ಇನ್ನೊಂದು ರಂಬೋಟ್. ಅದು ಒಳ್ಳೆದಲ್ಲಪ್ಪ. ಅದೇ ಇನ್ನೊಂದು ಬರ್ತಾ ಉಂಟಂತೆ, ಅದು ಬೇರೆ ಅಂತ ಸೇಮ್ ಆಗಿ ಉಂಟು, ಡೂಪ್ಲಿಕೇಟ್. ಅದು ಅಲ್ಲಿ ಮಾತ್ರ ಬೇರೆ ಹೆಸರು ಇಟ್ಟಿದ್ದಾರೆ, ಎಲ್ಲ ಒಂದೇ. ಬಾವಲಿ, ಅದರಿಂದ ಬಾವಲಿ ಇದಾಗ್ತದಂತಲ್ಲ, ಎಂತ ಹೇಳುದು, ಬಾವಲಿ ಎಂತ ಉಂಟಪ್ಪ, ಹೇಳ್ತಾರಪ್ಪ, ವೈರಸ್ ಹರಡುತ್ತದೆ ಅಂತ. ಅದೇ ವೈರಸ್ ಉಂಟು ಅಂತೇಳಿ
ಅದು ಮತ್ತೊಂದು ಅದು ಹಣ್ಣು ಡೂಪ್ಲಿಕೇಟ್ ಒಂದು ಹಣ್ಣು ಉಂಟು ಗೊತ್ತಾಯ್ತಲ್ಲ, ಎಲ್ಲ ಒಂದೇ ಅದು ನೋಡಿ ಬಾವಲಿ ತಿನ್ನೋದು ಯಾವ್ದು. ತಗೊಳ್ಬೇಕಂತೇಳಿ ಹೇಳ್ತಾರೆ. ಕೇರಳದಲ್ಲಿ ಬ್ಯಾನ್ ಮಾಡಿದ್ರು ಆ ಹಣ್ಣನ್ನು. ಹ್ಮ್ ಹಾಗೆ ಅದನ್ನು ಕೊಡಗಲ್ಲಿ ತಂದು ಮಾರಿಕೊಂಡಿದ್ರು ಹ್ಮ್ ಹ್ಮ್ ಆ ಹಣ್ಣನ್ನು. ಅದಕ್ಕೆ ಅದನ್ನು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಹ್ಮ್. ಹೀಗೆ ತಿನ್ಬೇಡಿ ಅಂತ. ಕೆಲವರಿಗೆ ಪಾಪ ಗೊತ್ತಿರುವುದಿಲ್ಲ ಅಲ್ಲ ಅಲ್ಲ, ಹಾಗೆ ಇವರನ್ನು ತಿಳಿಸಿ. ಓಕೆ ಫ್ರೆಂಡ್ಸ್, ನಾವು ರಂಬೋಟು ಅಂತ ಹೇಳಿದ್ರೆ ಬಾವಲಿ ಕಚ್ಚಿದ್ರೆ ಸಹ ಗೊತ್ತಾಗುದಿಲ್ಲ, ಗಾಯ ಆದ ಸಹ ಗೊತ್ತಾಗುದಿಲ್ಲ. ಅದಕ್ಕೆ ಎಲ್ಲ ದಪ್ಪ ಇದ್ದಲ್ಲ, ದಪ್ಪ ಉಂಟು, ಮತ್ತೆ ಅದ್ರಲ್ಲಿ ಫುಲ್ ಮುಳ್ಳಾಗಿ ಅಲ್ಲ, ಆಗಲ್ಲ, ಕಾಣುದಿಲ್ಲ ಅದು. ಗೊತ್ತೇ ಆಗುದಿಲ್ಲ ಅಲ್ಲ, ತುಂಬ ಡೇಂಜರ್ ಅಲ್ಲ. ನಾವು ತಿಂದಿದ್ದೀವಿ ತುಂಬ, ನಮ್ಗೆ ಗೊತ್ತಿಲ್ಲ. ನಾವು ತಿಂದ ಮೇಲೆ ಮತ್ತೆ ವಿಡಿಯೋದಲ್ಲಿ ಬಂದದ್ದು. ನಾವು ತಿಂದ ನಂತರ ಮತ್ತೆ ವಿಡಿಯೋದಲ್ಲಿ ಹೀಗೆ ಬಂತು ಸೋಷಿಯಲ್. ನಿಫಾ ವೈರಸ್. ನಾವೆಲ್ಲಾದ್ರೆ ತಿನ್ನುವಾಗ ಟೇಸ್ಟ್ ಉಂಟಲ್ಲ ಹಣ್ಣು ಅಲ್ಲ, ಅದರಿಂದ ಇದು ತಗೊಳ್ಬೇಕು ಇನ್ನೊಂದು ಎಂತದ್ದು, ಲಿಚ್ಚಿ. ಸಣ್ಣ ಲಿಚ್ಚಿ. ಅದು ಒಳ್ಳೇದಾಗ್ತದೆ ಲಿಚ್ಚಿ. ಎಲ್ಲ ಕಫ. ಮೊನ್ನೆ ಡ್ರೆಸ್ ಬಗ್ಗೆ ಒಂದು ತುಂಬ ಕಮೆಂಟ್ಸ್ ಬಂದಿದೆ, ಅದು ಈಗ ನೆನಪಾಯಿತು ನನಗೆ. ಮ್ಯಾಮ್ ಇದು ಡ್ರೆಸ್ ಲಿಂಕ್ ಹಾಕಿ ಅಂತೇಳಿ. ಕೆಲವೆಲ್ಲ ನಾನು ಆಫ್ಲೈನಿಂದಲೇ ಪರ್ಚೇಸ್ ಮಾಡೋದು. ಹಾಗೆ ಶಾಪಿದು ನೇಮ್ ಕೂಡ ಮೆನ್ಷನ್ ಮಾಡಿದ್ದೇನೆ. ಈಗ ಎಲ್ಲಿಂದ ಯಾವ ಊರಿನವ್ರು ನೋಡ್ತಾ ಹೇಳಿ ಗೊತ್ತಿಲ್ಲ, ಬಟ್ ನಾನು ಇಡೋದು ಹೇಳಿದ್ದೇನೆ ಕಮೆಂಟ್ಸಲ್ಲಿ, ಅದು ಆಫ್ಲೈನಿಂದ. ಓಕೆ ಅಲ್ಲ ರೀ, ಮೊನ್ನೆ ತುಂಬ ಕಮೆಂಟ್ಸ್ ಇತ್ತಲ್ಲ ಸುಮಾರು, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ, ಶಾರ್ಟ್ಸಲ್ಲಿ ಕೂಡ. ನನ್ನ ಡ್ರೆಸ್ಸಿಗೆಲ್ಲ ನೀವೆಲ್ಲ ತುಂಬ ಫಿದಾ ಆಗಿದ್ದೀರಿ ಅಂತ ಕಾಣಿಸ್ತದೆ. ಇವರಿಗೆ ನೋಡಿ ಹೇಳಿದಷ್ಟು ಕೇಳುದಿಲ್ಲ. ಇದು ಮೊಬೈಲ್ ಹಿಡಿದಂತ ತೋರಿಸ್ತಿದೆ. ನೈ ಚಾಯೆ ಭಯ್ಯ, ನೈ ಚಾಯೆ. ಅವ್ರ ಹಾಗೆ ಏನು ಮಾಡೋದು ಪಾಪ, ಅವ್ರು ಸಹ ಹೊಟ್ಟೆ ಬಾಡಿಗೆ ದುಡಿದಲ್ಲ, ಅದಕ್ಕೋಸ್ಕರ. ಮತ್ತೆ ಅದು ಗಟ್ಟಿ ಬರುದಿಲ್ಲ. ಅದು ಒಳ್ಳೆ ಬರುದಿಲ್ಲ ಅಷ್ಟೇ, ಕಡಿಮೆ ಮಾಡಿ ಕೊಡ್ತಾರೆ. ಅವರವರ ಪಾಪ ಹೊಟ್ಟೆ ಬಾಡಿಗೆ ದುಡಿತಾರೆ ಹಾಗೆ. ಹಾಗೆ ನಾನು ಡ್ರೆಸ್ ಲಿಂಕನ್ನು ಹಾಕಿದ್ದೇನೆ ನೋಡಿ ಆಯಿತಾ, ಕಮೆಂಟ್ಸಲ್ಲಿ ಹಾಕಿದ್ದೇನೆ. ಅಲ್ಲ, ಆಫ್ಲೈನಿಂದ ತಗೊಳ್ಳೋದು, ಮತ್ತು ಯಾವ ಶಾಪ್ ಅಂತ ಹೇಳಿ ಕೂಡ ಹಾಕಿದ್ದೀನಿ. ನನ್ನ ಡ್ರೆಸ್ಸಿಗೆ ತುಂಬ ಮಂದಿ ಫಿದಾ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ. ತುಂಬ ಚಂದ ಮ್ಯಾಮ್ ಡ್ರೆಸ್. ಹಾಗೆ ಇದೆಲ್ಲಿಂದರೆ ನಾನು ತಗೊಳ್ಳೋದು ಈ ಟಿ ಶರ್ಟ್. ಟ್ರೆಂಡ್ಸಿಂದ ನೋಡಿ, ಇದು ಟಿ ಶರ್ಟ್ ಸಿಗ್ನಲ್ ಅಲ್ಲಿ ಬಾಕಿ ಆಗಿದೆ, ಸಿಗ್ನಲ್ ಹಾಗೆ ವಿಡಿಯೋ ಮಾಡಿದ್ದು. ಎಲ್ಲಿಗೆ ಬಂದದೇನು, ಎಲ್ಲಿಗೆ ಏನು ಬಂದದ್ದು? ಬ್ಯಾಂಕಿಗೆ ಬರೋದಕ್ಕೆ ಒಂದು ಹಣ ಹಾಕ್ಲಿಕ್ಕೆ, ಒಂದು ಹಣ ತೆಗಿಲಿಕ್ಕೆ, ಇಲ್ಲ ಸಾಲ ಮಾಡಲಿಕ್ಕೆ. ಅದು ಎರಡಕ್ಕೆ ಸಾಲ. ಇಲ್ಲದ್ರೆ ಇವರದೊಂದು ಇನ್ಸೂರೆನ್ಸ್ ಇದೆ, ಆ ಇನ್ಸೂರೆನ್ಸ್ ಒಂದು ಇದಾಗಿದೆ, ಇಂಥ ಮೆಚುರಿಟಿ ಆಗಿದೆ. ಹಾಗೆ ಅದಕ್ಕೆ ನೀ ಯಾಕೆ ಬಂದಿರೋದಕ್ಕೆ? ನಾನು ಟೈಮ್ ಪಾಸ್ ಇದೀಗ ಬ್ಯಾಂಕಿಗೆ ಟೈಮ್ ಬಂದಿದೆ, ಪಾಸಿಗೆಲ್ಲ ಊಟಕ್ಕೆ ಹೋಗಿದ್ದಾರೆ. ನಾವು ಇನ್ಸೂರೆನ್ಸ್ ಇದು ಮೆಚುರಿಟಿ ಆಗಿದೆ, ಹಾಗೆ ಅದನ್ನು ಡ್ರಾ ಮಾಡಲಿಕ್ಕೆ ಅಂತ ಬಂದಿದೆ. ನಮಗೆ ಹಣದ ಅವಶ್ಯಕತೆ ಉಂಟು ಅಲ್ವಾ? ಇಲ್ಲಪ್ಪ, ಮತ್ತೆ ಹಣದ ಅವಶ್ಯಕತೆ ಇಲ್ವಾ? ಮತ್ತೆ ಎಂತ ಸೀಟಿಗೆ ಒಂದು ಸ್ಕೂಟಿ ಬೇಕಂತ. ನನಗೆ ನಾವು ಬಂದದ್ದು ಹಣದ ಅವಶ್ಯಕತೆ. ಅಮ್ಮನ ಲೆಕ್ಕದಲ್ಲಿ ಒಂದು ಸ್ಕೂಟಿ ತೆಗೆದು ಕೊಡುವ ಅಂತ ಹೇಳಿದ್ದ ಅಮ್ಮ. ಇಲ್ಲ, ಸುಮ್ಮನೆ ಹೇಳ್ಬೇಡಿ, ಸತ್ಯ ನಂಬುವರು. ಹಣದ ಅವಶ್ಯಕತೆ ಉಂಟು, ಸೊ ಅದಕ್ಕೆ ಬಂದಿದೆ. ಮುಂದೆ ನೋಡು ಏನು ಎಂತ ಅಂತೇಳಿ. ಅದು ಏನಿದ್ರು ಕೂಡ ಈಗ ಹೇಳ್ಬಾರ್ದು, ಅದು ಯಾಕೆ ಏನಂತೇಳಿ ಅದು ಮತ್ತೆ ಥ್ರಿಲ್ ಹೋಗ್ತದೆ, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಇನ್ನು ಇಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಇದರ ಸಮಸ್ಯೆ ಇದೆಯಲ್ಲ, ಇಷ್ಟ ನಿಮಗೆ? ಅದು ಒಂದು ಸಾಕು, ಅದೆರಡು ಕೊಡಿ, ಎರಡು ಕೊಡಿ. ಬೇಡ? ಮತ್ತೆಂತ ಎಗ್ ಸಮೋಸ ಉಂಟಲ್ಲ, ಅದೊಂದು 3 ಪೀಸ್ ಸಾಕು. 3 ಪೀಸ್ ಅಲ್ಲ, ಅದು ಗ್ರಾಮ್ಸ್ ಲೆಕ್ಕ ಸಾಕ, ಇಷ್ಟೇ, ಬೇರೆ ಎಂತಿಲ್ಲ. ಕೊಂಡೋದದು ಮೊನ್ನೆ ಬೇರೆ ಅದೊಂದು ಬೇಕಾ? ಯಾವುದು? ಅದು ಇಲ್ಲಿ ಉಂಟು, ಇಲ್ಲಿರ್ಬೇಕು. ಇದು ಒಳ್ಳೆ ಪಾಲಕ್ ಒಂದು ಪಾಲಕ್ ಮಿಕ್ಸ್ ತಗೊಂಡೆ, ಮತ್ತೊಂದು ತಗೊಂಡೆ. ಆಯ್ತಲ್ಲ, ಬಿಲ್ ನೋಡು. ನೋಡಿ ಗೈಸ್, ಈಗ ತರ ಬಂದು ರೀಚ್ ಆದೆವು ಮನೆಗೆ. ಮಕ್ಕಳು ಇನ್ನು ಬರಬೇಕಷ್ಟೇ, ಇನ್ನು ಟೈಮ್ ಉಂಟು. ಇನ್ನು ಒಂದು 10 ನಿಮಿಷದಲ್ಲಿ ರೀಚ್ ಆಗ್ತಾರೆ. ಆಯ್ತು,
10 ನಿಮಿಷದಲ್ಲಿ ರೀಚ್ ಆಗ್ತಾರೆ ಮಕ್ಕಳು. ಹಾಗೆ ಮಕ್ಕಳಿಗೆ ಬಿಸಿ ಬಿಸಿ ತಿಂಡಿ ತಂದಿದ್ದೇವೆ, ಇಲ್ಲಿಂದ ಗೊತ್ತಿಲ್ಲ ಕೊಚ್ಚಿನ್ ಬೇಕರಿಗೆ ಹೋದದ್ದು, ಅದು ನಮ್ಮ ಆಲ್ ಟೈಮ್ ಫೇವ್ರೇಟ್. ಸೊ ಅಲ್ಲಿಗೆ ಹೋಗಿ ಸ್ಪೆಷಲ್ ತಿಂಡಿ ಎಲ್ಲ ಬಂದಿದೆ, ಅದನ್ನೆಲ್ಲ ತಕೊಂಡು ಬಂದಿದ್ದೇವೆ. ಹಾಗೂ ಅಲ್ಲಿದ್ದು ಅವರ ಮ್ಯಾನೇಜರ್ ಕೂಡ ತುಂಬ ಮಾತಾಡಿದರು ನಮ್ಮ ಜೊತೆ. ಅವರಿಗೆ ನಾವು ಬಂದರೆ ಖುಷಿ ಆಗ್ತದೆ ತುಂಬ, ಹಾಗೆ ತುಂಬ ಮಾತಾಡಿದರು ನಮ್ಮ ಜೊತೆ. ಮತ್ತೆ ಇದೆಲ್ಲ ತಗೊಂಡಿದ್ದೇವೆ. ಎಂತ ತಗೊಂಡದ್ದು? ಪಪ್ಸು, ಸಮೋಸ, ಮತ್ತೆ ಎಂತ ಅದು ಗುಜರಾತಿ ಸಮೋಸ, ಅದು ನೀರುಳ್ಳಿ ಬಜ್ಜಿ ಸ್ಪೆಷಲ್ ಆಗಿರ್ತದೆ. ಗುಜರಾತಿ ಸಮೋಸ ಎಲ್ಲ ತಂದಿದ್ದೇವೆ. ನೀರುಳ್ಳಿ ಬಜ್ಜಿ ಇಂಗ್ಲೀಷ್ ಅಲ್ಲಿ ಅಂತ ಹೇಳೋದು? ನಾನು ಸ್ವಲ್ಪ ಅಲ್ಲಿ ಕುತ್ಕೊಳ್ಳಿ, ಬನ್ನಿ ಹಾಗೆ ವಿಡಿಯೋ ಯಾಕಂತ ಬಚ್ಚೋದ ಏನ್ ಕೆಲಸ ಮಾಡಲಿಲ್ಲ, ಕಾರಲ್ಲಿ ಬಂದದಲ್ಲ. ಯಾಕಂತ ಹೇಳಿದ್ರೆ ಕೂತು ಬರ್ತದ. ಕೈ ಆಗುದಿಲ್ಲ ಅಲ್ಲ, ಇದು ಬೇಕಾ? ಬೇಡ. ಹೇಳು ನೋಡಿ, ನಮ್ಮ ಮಕ್ಕಳು ಬಂದ್ರು ನೋಡಿ. ಮಕ್ಕಳು ಬಂದ್ರು ನೋಡಿ, ಅಲ್ಲಿ ಇಬ್ರು ಸಹ ಅಟ್ಟೆಂದಲ್ಲಿ ಟಾಮಿ ನೋಡಿ, ಮಕ್ಕಳು ಅಂತ ಬೊಬ್ಬೆ ಹಾಕುದು ನೋಡಿ. ಅವನ ರಿಯಾಕ್ಷನ್ ನೋಡಿ ಟಾಮಿದು. ಯಾಕೆ ಗೊತ್ತುಂಟಾ, ಅವನ ಬೆಳಿಗ್ಗೆ ಮಕ್ಕಳು ಹೋಗಿ ಇದೇ ರೀತಿ ಮಾಡುದು, ಸ್ಕೂಲ್ ಬಿಟ್ಟು ರಿಟರ್ನ್ ಬರುವಾಗ ಕೂಡ ಇದೇ ರೀತಿ ಮಾಡುದು. ಟಾಮಿಗೆ ಅಂತ ಹೇಳಿದ್ರೆ ಅದೊಂಥರ ಏನೋ ಒಂಥರ ಖುಷಿ. ಈಗ ಅವ್ರು ಬಂದ್ರಲ್ಲ, ಒಂದು ಬಾರಿ ಖುಷಿ ಟಾಮಿಗೆ. ಹಾಯ್ ಮಾಡಿ. ಹಾ ಆಯ್ತಾ, ಮುಗೀತು ಅಷ್ಟೇ. ಫ್ರೆಂಡ್ಸಿಗೆ ಏನು ಹೇಳುದಿಲ್ವಾ? ಬಾಯ್ ಮಮ್ಮಿ ಒಳ್ಳೆ ತಿಂಡಿ ತಂದಿದ್ದಾರೆ, ಸ್ಪೆಷಲ್ ತಿಂಡಿ ಅಲ್ಲ. ನಾನು ಹೇಳಿದೆ 10 minutes ಅಲ್ಲಿ ಬರ್ತಾರಂತ. ಮಕ್ಕಳು ಬಂದ್ರು. ಟಾಮಿಗೆ ಎಂತ ಖುಷಿ ಗೊತ್ತುಂಟಲ್ಲ ರೀ ಟಾಮಿಗೆ. ಅವ್ರು ಬೆಳಿಗ್ಗೆ ಹೋಗುವಾಗ ನೋಡ್ಬೇಕು ಅವನು. ಈಗ ತುಂಬಾ ಖುಷಿ ಅವನಿಗೆ, ಬಂದ್ರಲ್ಲ ಅದಕ್ಕೋಸ್ಕರ ತುಂಬಾ ಖುಷಿ. ಮತ್ತೆ ನಾವು ಬ್ಯಾಂಕಿಗೆ ಹೋಗಿದ್ದೇವಲ್ಲ ಇನ್ಸೂರೆನ್ಸ್ ಇದು, ಹಾಗೆ ಅಂದ್ರೆ ಪೇಮೆಂಟ್ ಇನ್ಸೂರೆನ್ಸ್ ಇದು ಪೇಮೆಂಟ್ ಈಗ ಬೇಡ ಅಂತ ಹೇಳಿ ಆಯ್ತು. ಯಾಕೆ ಹೇಳಿದ್ರೆ ಅವರು ಹೇಳಿದ್ರು, ಇದು ಮ್ಯಾನೇಜರ್ ಹೇಳಿದ್ರು ಮಾರ್ಕೆಟ್ ಡೌನ್ ಉಂಟು ತುಂಬ, ಈಗ ತೆಗಿಬೇಡಿ, ಒಂದು 4 month ಆದ ಮೇಲೆ ಬೇಕಾದ್ರೆ ನೀವು ಇದು ಮಾಡಿ ಅಂತ ತಗೊಳ್ಳಿ ಇನ್ಸೂರೆನ್ಸ್ ಇದು ಅಂತೇಳಿ. ಯಾಕೆ ಹೇಳಿದ್ರೆ ಈಗ ಮಾರ್ಕೆಟ್ ಎಲ್ಲ ಡೌನ್ ಉಂಟಂತೆ, ಅದಕ್ಕೋಸ್ಕರ ಸುಮ್ಮನೆ ಲಾಸ್ ಆಗ್ತದೆ. ಈಗ ಲಾಸ್ ಅಂತೇಳಿ ಅಲ್ಲ, ಬೇಡ ಅಂತೇಳಿ ನೋಡ, ಒಂದು 4 month ಕಳೀಲಿ. ಯಾಕೆ ಹೇಳಿದ್ರೆ ನಮಗೆ ಸಹ ಒಂದು ಅಮೌಂಟ್ ಬೇಕು. ಯಾಕೆ ಹೇಳಿದ್ರೆ ಅದನ್ನ ನೆಕ್ಸ್ಟ್ ಹೇಳ್ತೇನೆ ಯಾಕೆ ಅಂತೇಳಿ. ಹಾಗೆ ಇನ್ಸೂರೆನ್ಸ್ ಇದು ನಮಗೆ ಅಗತ್ಯ ಉಂಟು. ಯಾಕೆ ಹೇಳಿದ್ರೆ ತೆಗಿಲೇಬೇಕಲ್ಲ ಅದು. ಈಗ ಯಾಕೆ ಅಂತ ಅಂತೇಳಿ ನೆಕ್ಸ್ಟ್ ಅದು ನಮಗೆ ಗೊತ್ತಾಗ್ಬೋದು ವಿಡಿಯೋದಲ್ಲಿ. ಈಗ ಸುಮ್ಮನೆ ಹೇಳುದು ಬೇಡ, ಅದೆಲ್ಲ ನಾವು ತಕೊಂಡಾದ ಮೇಲೆ ಹೇಳ್ಬೇಕು ಅಲ್ವಾ, ಅಲ್ಲ ರೀ? ಅದಕ್ಕೋಸ್ಕರ ಈಗ ಮಾರ್ಕೆಟ್ ಎಲ್ಲ ಡೌನ್ ಉಂಟು ಅಂತ ಹೇಳಿದ್ರು. ಈಗ ತೆಗಿಬೇಡಿ ಸರ್ ಮೇಡಮ್ ಅಂತ ಹೇಳಿದ್ರು. ಹಾಗೆ ಅವರು ಮ್ಯಾನೇಜರ್ ತುಂಬಾ ಮಾತಾಡಿದ್ರು, ಈಗ ಬೇಡ ಮೇಡಮ್ ತೆಗಿಬೇಡಿ. ಹಾಗೆ ಸರ್ ಬೇಡ ಸುಮ್ಮನೆ ಈಗ ಡಿಸೆಂಬರ್ ಜನವರಿ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಗ್ತದಲ್ಲ ಶೇರ್ ಮಾರ್ಕೆಟ್ ಅಲ್ಲಿ, ಆಗ ತೆಗೀರಿ, ಆಗ ಒಳ್ಳೆ ಅಮೌಂಟ್ ಸಿಗ್ತದೆ ನಿಮಗೆ ಅಂತ. ಹೌದು, ಹಾಗೆ ಹೇಳಿದ್ರು. ಮತ್ತೆ ಈಗ ಮಾರ್ಕೆಟ್ ಡೌನ್ ಉಂಟಲ್ಲ, ಸೊ ಈಗ ಬೇಡ, ನೆಕ್ಸ್ಟ್ ಅದೇ ಆಗ ನೀವು ಇದು ಮಾಡಿ ತಕೊಳ್ಳಿ ಅಂತೇಳಿ. ಸೊ ಅದಕ್ಕೆ ನಾವು ಸಹ ಬೇರೆಲ್ಲ ಮತ್ತೆ ನಂದು ಅಮೌಂಟ್ ಕೂಡ ಒಂದು ಕಡೆ ಕಟ್ ಆಗ್ತಾ ಉಂಟು, ಅದು ಕೂಡ ಎಲ್ಲ ಎನ್ಕ್ವೈರಿ ಮಾಡಿ ಬಂದೆವು. ಅದು ಕೆಲಸ ಆಯ್ತು, ಬೇಗ ಆಯ್ತು. ನಾವು ತಿಳ್ಕೊಂಡೆವು ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಹೋಗಿ ಅವ್ರು ಲೇಟ್ ಆಗ್ತದೆ ನಾ ಬರುವಾಗ ಅಂತೇಳಿ. ಊಟ ಆಗಿ ನಾವು ಅಲ್ಲಿ ಜಸ್ಟ್ ಒಂದು 5 minutes ವೇಟ್ ಮಾಡಿದ್ದು, 5-10 minutes ಅಷ್ಟೇ. ಬಂದರು, ಬೇಗ ಬಂದು ಅವ್ರು ಮಾತಾಡಿ ಎಲ್ಲ ಮತ್ತೆಲ್ಲ ಆಯ್ತು, ಹೋದ ಕೆಲಸ ಎಲ್ಲ ಆಯ್ತು. ನನಗೆ ಎಂತ ಗೊತ್ತಾ ಫ್ರೆಂಡ್ಸು, ಹೋದ ತಕ್ಷಣ ಎಲ್ಲಿ ಹೋದ್ರು ಕೂಡ ನನಗೆ ಮೇಯ್ನ್ ಎಂತ ಗೊತ್ತ, ಕೆಲಸ ಆಗಬೇಕು ಅಷ್ಟೇ. ನಾನು ಹೇಳುದು ಅದು ಕೆಲಸ ಆಗಬೇಕು, ಅದು ನನ್ನ ಒಂದು ಇಂಟೆನ್ಷನ್. ಹಾಗೆ ವಾಪಸ್ ಬರಬಾರ್ದು. ಹಾಗೆ ವಾಪಸ್ ಬಂದರೆ ನನಗೆ ತುಂಬ ಡಿಸಪಾಯಿಂಟ್ ಆಗ್ತೇನೆ. ಸೊ ಹೋದ ಕೆಲಸ ಸಕ್ಸಸ್ ಆಗ್ಬೇಕು, ಅದೊಂದು ಸಕ್ಸಸ್ ಆಯ್ತಲ್ಲ ರೀ. ಹಸ್ಬೆಂಡ್ ಎದ್ದು ಹೋದ್ರು, ಟೀ ಮಾಡ್ಲಿಕ್ಕೆ ಹೋದ್ರು. ನಾವೊಂದು ಈವ್ನಿಂಗ್ ಟೀ ಕುಡಿಯೋದು, ಮತ್ತೆ ಬೂಸ್ಟ್ ಕೂಡ ಉಂಟು, ಅದು ಹಾಲಿಗೆ ಹಾಕಿ ಕೆಲವೊಮ್ಮೆ ಬೂಸ್ಟ್ ಕೂಡ ಕುಡಿತೇವೆ. ಇವತ್ತು ಟೀ ಮಾಡುವ ಅಂತೇಳಿ ಹೆಚ್ಚಾಗಿ ಟೀ ಕುಡಿಯೋದು. ಮತ್ತೆ ಒಂದು 6:30 ಎಲ್ಲ ಆದರೆ ಒಂದು ಬೂಸ್ಟ್ ಕುಡಿತೇವೆ ನಾವು. ಓಕೆ ಫ್ರೆಂಡ್ಸ್, ಆಮೇಲೆ ಬೇರೆ ಏನಿಲ್ಲ ವಿಶೇಷ. ಮತ್ತೆ ಈಗ ತಾನೇ ಬಂದದಲ್ಲ, ಇನ್ನು ಟೀ ಕುಡಿಬೇಕು, ಮತ್ತೆ ತಿಂಡಿ ತಿನ್ಬೇಕು. ತಿಂಡಿ ತಣ್ಣಗಾಗಿದೆ ತಿಂಡಿ, ಬಿಸಿ ಉಂಟು ತನ್ನ ತಿಂಡಿ ಎಲ್ಲ. ಹಾಗೆ ತಿಂಡಿ ಕೂಡ ತಿನ್ನಬೇಕು. ಬೇರೆ ಏನೋ ಮಾತಾಡ್ಬೇಕಂತೇಳಿ ತಿಳ್ಕೊಂಡ ನಾ. ಮತ್ತೆ ಹೇಳಿದೆ ಅಲ್ಲ, ಅಲ್ಲಿ ಫಿಶ್ ಮಾರ್ಕೆಟಿಗೆ ಕೂಡ ಹೋಗಬೇಕು ಅಂತ, ಅಲ್ಲಿಗೆ ಹೋಗಲಿಲ್ಲ ಫ್ರೆಂಡ್ಸ್. ಮತ್ತೆ ಬೇಡ ಅಂತ ಆಯಿತು. ಮತ್ತೆ ಅಲ್ಲಿಂದ ಪುನಃ ಇಲ್ಲಿಗೆ ಹೋದೆವು, ಸೂಪರ್ ಮಾರ್ಕೆಟಿಗೆ ಹೋದೆವು. ಅಲ್ಲಿನ ಕೆಲವೆಲ್ಲ ಥಿಂಗ್ಸ್ ಎಲ್ಲ ತಗೊಂಡು ಸೀದಾ ಈಗ ಮನೆಗೆ ಬಂದದ್ದು. ಇನ್ನು ತಿಂಡಿ ರೆಡಿ ಉಂಟು, ಟೀ ಕುಡಿಲಿಕ್ಕೆ ಉಂಟು. ಆಮೇಲೆ ನೆಕ್ಸ್ಟ್ ನೋಡುವ, ಇನ್ನು ಈವ್ನಿಂಗ್ ಏನಾದರೂ, ಈವ್ನಿಂಗ್ ಆಯ್ತಲ್ವಾ, ಈಗ ಟೈಮ್ ಆಯಿತು 4:30 ಆಯಿತು. ಇನ್ನೇನಾದರೂ ನೈಟ್ ಏನಾದರೂ ಮಾತಾಡಲಿಕ್ಕೆ ಮಾತಾಡ್ತೇನೆ. ಹಾಗೆ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.